ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಬಸ್ ನಿಲ್ದಾಣ, ಹಾಗೆ ಬೀದಿ ಬದಿ ವ್ಯಾಪಾರ ಹಾಗೂ ಸಂತೆ ಒಂದು ಸುಂಕದ ಒಂದು ಟೆಂಡರ್ ಅನ್ನ ಕರೆಯಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಅಜ್ಜಂಪುರದ ಪಟ್ಟಣ ಪಂಚಾಯಿತಿಯ ಆವರಣದಲ್ಲಿ ಒಂದು ಬಿಡ್ ಅನ್ನ ಕರೆಯಲಾಯಿತು. ಈ ಒಂದು ಬಿಡ್ದಾರರು ಎಲ್ಲರೂ ಸಹ ಭಾಗವಹಿಸಿ ಒಂದು ಬಿಡ್ ಅನ್ನ ಕೂಗ್ತಿರೋ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಅಂದ್ರೆ ಬಸ್ ನಿಲ್ದಾಣ ಹಾಗೆ ಬೀದಿ ಬದಿ ವ್ಯಾಪಾರದಲ್ಲಿ ಸುಂಕವನ್ನು ವಸೂಲಿ ಮಾಡುವುದು, ಹಾಗೆ ಸಂತೆಯ ಸಮಯದಲ್ಲಿ ಸುಂಕವನ್ನು ವಸೂಲಿ ಮಾಡಲಿಕ್ಕೋಸ್ಕರ ಒಂದು ಬಿಡ್ ಅನ್ನ ಕರೆಯಲಾಯಿತು. ಈ ಒಂದು ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂತಹ AJ ರೇವಣ್ಣವರ ಅಧ್ಯಕ್ಷತೆಯಲ್ಲಿ ಈ ಒಂದು ಬಿಡ್ ಅನ್ನ ಕರೆಯಲಾಯಿತು, ಟೆಂಡರ್ ಅನ್ನ ಕರೆಯಲಾಯಿತು. ಈ ಸಂದರ್ಭದಲ್ಲಿ ಬಿಡ್ದಾರರು ಸಹ ಪ್ರತಿಯೊಬ್ಬರು ಸಹ ಒಂದು ಡಿಡಿ ಅನ್ನು ತೆಗೆದುಕೊಂಡು ಈ ಬಿಡ್ ಅಲ್ಲಿ ಭಾಗವಹಿಸಿದ್ರು. ಈ ಚಿತ್ರದಲ್ಲಿ ಕಾಣ್ತಿದ್ದೀವಿ, ಬೀದಿ ಬದಿ ವ್ಯಾಪಾರ ಮಾಡಲಿಕ್ಕೆ ಒಂದು ಕರವನ್ನ ಅವರು ಕಟ್ಟಲೇಬೇಕಾಗುತ್ತದೆ. ಅದೇ ರೀತಿಯಾಗಿ ಬಸ್ ಒಂದು ಖಾಸಗಿ ಬಸ್ಗಳಿಗೆ ಬಂದ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಬಂದ ಸಂದರ್ಭದಲ್ಲಿ ಅವರು ಸಹ ಒಂದು ಇಂತಿಷ್ಟು ಒಂದು ಇದಕ್ಕೆ ಅಮೌಂಟ್ ಅನ್ನ ಕಟ್ಟಲೇಬೇಕಾಗಿದೆ. ಹಾಗೆ ಪ್ರತಿ ಮಂಗಳವಾರ ಇಲ್ಲಿ ಸಂತೆ ನಡೆಯುವ ಸಂದರ್ಭದಲ್ಲಿ ಒಂದು ಸುಂಕವನ್ನು ವಸೂಲಿ ಮಾಡಲಿಕ್ಕೋಸ್ಕರ ಬಿಡ್ ಅನ್ನ ಕರೆಯಲಾಗಿದೆ. ಟೋಕನ್ ನಂಬರ್ 3 11,05,500 ರೂಪಾಯಿ ಒಂದ್ಸಾರಿ. ಟೋಕನ್ ನಂಬರ್ 11,05,500 ಒಂದ್ಸಾರಿ. ಟೋಕನ್ ನಂಬರ್ 2 11,06,000 ರೂಪಾಯಿ. ಟೋಕನ್ ನಂಬರ್ 2 11,06,000 ರೂಪಾಯಿ. ಟೋಕನ್ ನಂಬರ್ 3 11,06,500. 10,95,500. 11 ಲಕ್ಷ ರೂಪಾಯಿ. 11,05,000. ಟೋಕನ್ ನಂಬರ್ 8 11,05,000 ರೂಪಾಯಿ. ಟೆಂಡರ್ ಅನ್ನ ಕೂಗಲಾಗಿದೆ. ಈ ಒಂದು ಸಂದರ್ಭದಲ್ಲಿ ನೂತನ ಪಟ್ಟಣ ಪಂಚಾಯತ್ ಸದಸ್ಯರಾದಂತಹ ಬಿ ರಂಗಸ್ವಾಮಿ ಅವರು, ಅಣ್ಣಪ್ಪನವರು, ನಿಸಾರ್ ಅಹಮದ್ ಅವರು, ಹಾಗೆ ಒಂದು ಚೀಫ್ ಆಫೀಸರ್ ಆದಂತಹ ರಮೇಶ್ ಅವರು ಹಾಗೂ ಪಟ್ಟಣ ಪಂಚಾಯತಿ ಸಿಬ್ಬಂದಿ ವರ್ಗಗಳು ಸಹ ಕಾಣ್ತಿದ್ದೇವೆ. ಅದೇ ರೀತಿ ಸಾಕ್ಷಿ ಎಂಬಂತೆ ಪತ್ರಿಕಾ ಮಿತ್ರರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಹಾಗೆ ಬಿಡ್ದಾರರು ಸಹ ಸಾಕಷ್ಟು ಭಾಗವಹಿಸಿ ತಮ್ಮ ಬಿಡ್ಡನ್ನ ಕೂಗಿ ಕಾಣ್ತಿದೆ. ಒಟ್ಟಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಅನ್ವಯವಾಗುವಂತೆ ಸುಂಕವನ್ನು ಅನ್ವಯವಾಗುವಂತೆ ಸರಿಸುಮಾರು 13 ಲಕ್ಷಕ್ಕೆ ಒಂದು ವರ್ಷಕ್ಕೆ 13 ಲಕ್ಷಕ್ಕೆ ಒಂದು ಸುಂಕವನ್ನ ಕಟ್ಟಬೇಕಾಗ್ತದೆ. 13 ಲಕ್ಷವನ್ನ ಕೂಕೊಂಡಿದ್ದಾನೆ. 13 ಲಕ್ಷಕ್ಕೆ GST ಹಾಗೂ ಅಮೌಂಟ್ ಅನ್ನ ಕಟ್ಟಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಅಜ್ಜಂಪುರದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವವರು ಸಹ ಅವರ ಹತ್ರ ಇಂತಿಷ್ಟು ಅಮೌಂಟ್ ಅನ್ನ ವಸೂಲಿ ಮಾಡ್ಕೊಳ್ತಿದ್ದಾರೆ. ಈ ಒಂದು ಬಿಸಿ ಹೆಚ್ಚಾಗುತ್ತಿರುವುದರಿಂದ ಯಾವ ರೀತಿಯಾಗಿ ಅವರು ಸುಂಕ ಕಟ್ತಾರೆ ಎಂಬುದರ ಬಗ್ಗೆ ನೋಡೋಣ. ಅದೇ ರೀತಿಯಾಗಿ ಅಜ್ಜಂಪುರಕ್ಕೆ ಖಾಸಗಿ ಬಸ್ ನಿಲ್ದಾಣ, ವೀರಯೋಧ ಪುರಸಭೆ ಒಂದು ಖಾಸಗಿ ಬಸ್ ನಿಲ್ದಾಣ ಇದೆ. ಇಲ್ಲಿ ಬರುವಂತ ಎಲ್ಲಾ ಬಸ್ಸುಗಳಿಗೂ ಸಹ ಒಂದು ಸುಂಕ ಇದಾಗ್ತದೆ. ಈ ಒಂದು ಟೆಂಡರ್ 2,25,000ಕ್ಕೆ ಒಂದು ಟೆಂಡರ್ ಆಗಿದೆ. ಈಗ ಈ ಒಂದು ಸುಂಕದ ವಸೂಲಿಯನ್ನ ಮಾಡುತ್ತಿದ್ದಾರೆ. ತಲತಲಾಂತರಗಳಿಂದ ಅಜ್ಜಂಪುರದಲ್ಲಿ ಮಂಗಳವಾರ ಒಂದು ಸಂತೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಸಂತೆಗೆ ಮಾರುವಂತವರು ಏನೇ ವಸ್ತುಗಳು ತಂದ್ರು ಸಹ ಇಂತಿಷ್ಟು ಅಮೌಂಟ್ ಅನ್ನ ಕಟ್ಟಬೇಕಾಗಿದೆ. ಈ ಒಂದು ಬಿಡ್ 1,40,000 ಚಿಲ್ಲರೆಗೆ ಒಂದು ಬಿಡ್ ಆಗಿದೆ. ಈ ಒಂದು ಆಧಾರದ ಮೇಲೆ ಆ ಕೂಗೊಂಡಂತ ವ್ಯಕ್ತಿ ಒಂದು ಎಲ್ಲಾ ವಸ್ತುಗಳಿಗೆ ಇಂತಿಷ್ಟು ವಸ್ತುಗಳಿಗೆ ಇಷ್ಟು ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ ಅಂತ ಒಂದು ಕರವನ್ನ ವಸೂಲಿ ಮಾಡ್ತಾ ಹೋಗ್ತಾನೆ. ಒಟ್ಟಾರೆ ಅಜ್ಜಂಪುರದಲ್ಲಿ ಇಂದು ನಡೆದಂತಹ ಒಂದು ಬಸ್ ನಿಲ್ದಾಣಕ್ಕೆ 2,20,000 ಚಿಲ್ಲರೆ ಆಗಿದೆ. ಹಾಗೆ ಒಂದು ಬೀದಿ ಬದಿ ವ್ಯಾಪಾರಕ್ಕೆ 13 ಲಕ್ಷ ಚಿಲ್ಲರೆ ಆಗಿದೆ. ಹಾಗೆ ಸಂತೆ ಮೈದಾನಕ್ಕೆ 1,40,000ಕ್ಕೆ ಒಂದು ಬಿಡ್ ಅನ್ನ ಆಗಿರುವುದು ಕಂಡು ಬರ್ತಾ ಇದೆ.